ಈಗ ಪ್ರೋಗ್ರಾಮ್ ನಂಬರ್ 3ಗೆ ಹೋಗುವ. ನಾನು ಹಾನೆಸ್ಟ್ಲಿ ಹೇಳ್ತೇನೆ, ಇವತ್ತು ನನಗೆ ಈ ಪ್ರೋಗ್ರಾಮ್ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋದು ಮೂಡೇ ಇಲ್ಲ, ಅಷ್ಟು ತಲೆ ಹಾಳಾಗಿ ಹೋಗಿದೆ. ನನಗೆ ಒಂದು 5 ಪ್ರೋಗ್ರಾಮ್ ಕಲಿಯುವಾಗ ಏನೋ ಬೇಡ ಆಗಿ ಹೋಯಿತು. ತುಂಬ ಕಷ್ಟ ಆಯ್ತು ಇದು ಕಲಿಯುವಾಗ. ಈಗ ಸಹ ಏನಾಗ್ತಾ ಉಂಟಂದರೆ ಹಿಂದಿದ್ದು ಸ್ವಲ್ಪ ಸ್ವಲ್ಪ ಮರ್ತು ಹೋಗ್ತಾ ಉಂಟು. ಆಗೋದು ಇಷ್ಟೇ, ನನ್ನ ಇಂಟ್ರೆಸ್ಟ್ ವೆಬ್ಬಲ್ಲಿ ಉಂಟು, ಬಟ್ ಪೈಥಾನ್ ಈಗ ಕಲಿಬೇಕಾಗ್ತದೆ ಫೋರ್ಸ್ಫುಲ್ಲಿ, ನಮಗೆ ಆಪ್ಷನ್ ಇಲ್ಲ ಅಲ್ಲ. ಸೊ ಕಷ್ಟಪಟ್ಟು ಸ್ವಲ್ಪ ಕಲಿತಿದ್ದೇನೆ. ಸೊ ಈಗ ಏನು ಗೊತ್ತಾ, ಪ್ರೋಗ್ರಾಮ್ ನಂಬರ್ 3 ಫಾರ್ ಅ ಗಿವನ್ ಡೇಟಾ ಸೆಟ್ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗಾರಿದಮ್. ಇದು ಒನ್ ಆಫ್ ದ ಇದರಲ್ಲಿ ಸಹ ಇಂಪಾರ್ಟೆಂಟ್ ಇತ್ತು, ಥಿಯರಿಯಲ್ಲಿ ಸಹ. ಸೊ ನೀವು ಥಿಯರಿಯಲ್ಲಿ ನಾನು ಥಿಯರಿದು ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗೋರಿದಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಅದು ನಿಮ್ಗೆ ಯೂಸ್ ಆಗೋಲ್ಲ, ಯಾಕೆಂದರೆ ನಾನು ಕೊಂಕಣಿ ಭಾಷೆಯಲ್ಲಿ ಮಾಡಿದ್ದೇನೆ. ಕನ್ನಡದಲ್ಲಿ ಮತ್ತೆ ಮಾಡಲಿಕ್ಕೆ ನಾನು ಬಿಗ್ ಡೇಟಾಯಿಂದ ಕೊಂಕಣಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. AIML ನಾನು ಕೊಂಕಣಿಯಲ್ಲಿ ಮಾಡಿದೆ, ಅದಕ್ಕೆ ನಾನೀಗ ಸ್ವಲ್ಪ ಫಸ್ಟಿಂದ ಸ್ವಲ್ಪ ಬೇಸಿಕ್ಸ್ ಹೇಳ್ತೇನೆ. ಸೊ ಈ ರೀತಿ ಒಂದು ಡೇಟಾ ಕೊಟ್ಟಿರ್ತಾರೆ ನಿಮಗೆ ಕ್ಯಾಂಡಿಡೇಟ್ ಅಲ್ಗಾರಿದಮ್. ಇದು ಜಸ್ಟ್ ಒಂದು ಎಕ್ಸ್ಪ್ಲನೇಷನ್, ಇದು ಪ್ರೋಗ್ರಾಮಿಂಗ್ ಅಲ್ಲ, ಸೊ ದ್ಯಾಟ್ ನಿಮ್ಗೆ ಲಾಜಿಕ್ ಗೊತ್ತಿರಲಿ ಅಂತ. ಸೊ ನಿಮಗೆ 3 ಟರ್ಮ್ಸ್ ಗೊತ್ತಿರಬೇಕು: ಸ್ಪೆಸಿಫಿಕ್ ಹೈಪೋಥಿಸಿಸ್, ಜನರಲ್ ಹೈಪೋಥಿಸಿಸ್, ವರ್ಜನ್ ಕಂಟ್ರೋಲ್. ಸ್ಪೆಸಿಫಿಕ್ ಹೈಪೋಥಿಸಿಸ್ ಅಂದರೆ ಈಗ ಇನಿಷಿಯಲ್ ಒಂದು ಸೆಟ್ ಹೀಗಿರ್ತದೆ 5 5 5 5, ಮತ್ತು ಇನಿಷಿಯಲ್ ಒಂದು ಜನರಲ್ ಹೈಪೋಥಿಸಿಸ್ G0 = ಕ್ವಶನ್ ಮಾರ್ಕ್. ಮತ್ತು ವರ್ಜನ್ ಕಂಟ್ರೋಲ್ ಅಂತ ಒಂದು ಟರ್ಮ್ ಗೊತ್ತಿರಲಿ. ಈಗ ಇದೊಂದು ಡೇಟಾ ಸೆಟ್ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಎಸ್ ಅಂತ ಇದ್ದರೆ ಅದು ಪ್ಲಸ್, ನೋ ಅಂತ ಇದ್ದರೆ ನೆಗೆಟಿವ್, ಎಸ್ ಅಂತ ಇದ್ದರೆ ಪಾಸಿಟಿವ್, ನೋ ಅಂತ ಇದ್ದರೆ ನೆಗೆಟಿವ್. ಮತ್ತು ಇನ್ನೊಂದೇನು ನೆನಪಿಟ್ಕೊಳ್ಬೇಕಂದ್ರೆ S0 ಮತ್ತು G0 ಉಂಟಲ್ಲ, ಎಸ್ ಅಂದರೆ ಸ್ಪೆಸಿಫಿಕ್, G ಅಂದರೆ ಜನರಲ್ ಹೈಪೋಥಿಸಿಸ್. ಸೊ ಎಸ್ ಇರುವ ಎಲ್ಲೆಲ್ಲ ಎಸ್ ಉಂಟು ನೋಡಿ, ಈ ಡೇಟಾ ಎಲ್ಲ S0 ಜೊತೆಗೆ ಡೀಲ್ ಮಾಡ್ತದೆ. ಎಲ್ಲಿ ನೋ ಇರ್ತದೆ ಆ ಡೇಟಾ G0 ಜೊತೆ ಡೀಲ್ ಮಾಡ್ತದೆ. ಸೊ ಈಗ ನಿಮ್ಗೆ ಫೈಂಡ್ ಎಸ್ ಅಲ್ಗಾರಿದಮ್ ಥಿಯರಿದು ಗೊತ್ತಿದ್ರೆ, ಅದು ಬೇಡ ಈಗ, ಬಟ್ ಗೊತ್ತಿದ್ರೆ ನಿಮ್ಗೆ ಗೊತ್ತಿರ್ತದೆ. ಫೈಂಡ್ ಎಸ್ಸಲ್ಲಿ ಈ ರೋವನ್ನು ಇಗ್ನೋರ್ ಮಾಡ್ತಾರೆ, ಬಟ್ ಕ್ಯಾಂಡಿಡೇಟ್ ಎಲಿಮಿನೇಷನಲ್ಲಿ ನೆಗೆಟಿವ್ ರೋವನ್ನು G ಒಟ್ಟಿಗೆ ಯೂಸ್ ಮಾಡ್ತಾರೆ. ಸೊ ಅದೀಗ ಬಿಡಿ, ನಾನು ಜಸ್ಟ್ ಮೇಲೆ ಹೇಳ್ತೇನೆ. ಸೊ ಇನಿಷಿಯಲಿ ಇದು ರೋ ಅನ್ನು ನಾವು S0 ಜೊತೆ ಕಂಪೇರ್ ಮಾಡ್ತೀವಿ. ಸೊ ಎಲ್ಲ ಡಿಫ್ರೆಂಟ್ ಅಲ್ಲ, ಸೊ ಇದೇ ರೋ ಅನ್ನು ಇಲ್ಲೇ ಬರೆದು ಬಿಡ್ತೀವಿ ನೋಡಿ. ಫಸ್ಟ್ ಎಸ್ ಹಾಗೆಯೇ ಇರ್ತದೆ, ಇದೆ ಫಸ್ಟ್ ರೋ. ನೆಕ್ಸ್ಟ್ G ಉಂಟಲ್ಲ, G ಆ್ಯಸ್ ಇಟ್ ಈಸ್ ಇಡಿ, ಕ್ವಶನ್ ಮಾರ್ಕ್, ಅದು ಮುಟ್ಲಿಕ್ಕಿಲ್ಲ, ಯಾಕೆಂದರೆ ಇದು ಪಾಸಿಟಿವ್ ಡೇಟಾ. ಸೆಕೆಂಡ್ S2 S2 ಉಂಟಲ್ಲ, S2 ಮಾಡಬೇಕಾದ್ರೆ ಇದು ಫಸ್ಟ್ ರೋ ಅನ್ನು ಸೆಕೆಂಡ್ ರೋ ಜೊತೆ ಕಂಪೇರ್ ಮಾಡಬೇಕು ನೋಡಿ. ಸನ್ನಿ ಸೇಮ್, ವಾರ್ಮ್ ಸೇಮ್, ನಾರ್ಮಲ್ ಹೈ ಡಿಫ್ರೆಂಟ್. ಸೊ ನಾರ್ಮಲ್ ಹೈ ಡಿಫ್ರೆಂಟ್ ಇದ್ದರೆ ಈ ಜಾಗದಲ್ಲಿ ಕ್ವಶನ್ ಮಾರ್ಕ್ ಹಾಕಿ. ಮತ್ತು ಸ್ಟ್ರಾಂಗ್ ಸೇಮ್, ಮತ್ತು ವಾರ್ಮ್ ಸೇಮ್, ಮತ್ತು ಸೇಮ್ ಅಲ್ಲ. ಸೊ ಇದು ಹೀಗೇ ಉಳಿತದೆ. ಅದೇ ರೀತಿ ಥರ್ಡ್ ರೋ ಅನ್ನು ಕಂಪೇರ್ ಮಾಡಿ. ಥರ್ಡ್ ರೋ ಸೊ ಡಿಫ್ರೆಂಟ್, ಯಾಕೆಂದರೆ ಇದು ನೋ ಅಲ್ಲ, ನೆಗೆಟಿವ್. ಸೊ ನೆಗೆಟಿವ್ ಬಂದರೆ ನಾನೆಂತ ಹೇಳಿದ್ದು, G ಜೊತೆ ಡೀಲ್ ಮಾಡ್ತದೆ. ಸೊ ರೈನಿ ಮತ್ತು ಸನ್ನಿ ಕಂಪೇರ್ ಮಾಡೋದು ಡಿಫ್ರೆಂಟ್ ಅಲ್ಲ. ಸೊ ಸನ್ನಿ ಆ್ಯಸ್ ಇಟ್ ಈಸ್ ಬರೀರಿ, ಸನ್ನಿ ಆ್ಯಸ್ ಇಟ್ ಈಸ್ Gಯಲ್ಲಿ ಬರೀರಿ ಈ ಸತಿ. ಮತ್ತು ಈ ರೀತಿ ಕ್ವಶನ್ ಮಾರ್ಕ್ ಬರೆದು ಹೀಗೆ ಬಾಕ್ಸ್ ಹಾಕಿ. ಮತ್ತು ನೆಕ್ಸ್ಟ್ ಹೈ ಈಸ್ ಕಂಪೇರ್ಡ್ ವಿತ್ ವಾರ್ಮ್, ಡಿಫ್ರೆಂಟ್ ಅಲ್ಲ. ಸೊ ವಾರ್ಮ್ ಅಂತ ಇಲ್ಲಿ ಬರೀರಿ. ಮತ್ತು ನೆಕ್ಸ್ಟ್ ಹೈ ಈಸ್ ಕಂಪೇರ್ಡ್ ವಿತ್ ಆಗ ಕೋಲ್ಡ್ ಈಸ್ ಕಂಪೇರ್ಡ್ ವಿತ್ ವಾರ್ಮ್ ಇತ್ತು, ಈಗ ಹೈ ಈಸ್ ಕಂಪೇರ್ಡ್ ವಿತ್ ನಾರ್ಮಲ್. ಇದು ಸಹ ಡಿಫ್ರೆಂಟ್ ಅಲ್ಲ. ಸೊ ಇದೇನು ಡಿಫ್ರೆಂಟ್ ಇತ್ತು? ಓಕೆ, ಹೈ ಈಸ್ ಕಂಪೇರ್ಡ್ ವಿತ್ ಇದು ಹೈ ಈಸ್ ಕಂಪೇರ್ಡ್ ವಿತ್ ನಾರ್ಮಲ್. ಸ್ವಲ್ಪ ಮಿಸ್ ಆಯ್ತು ಅನಿಸುತ್ತೆ. ನಾನು ಥರ್ಡ್ ರೋ ಅನ್ನು ಫಸ್ಟಿಂದ ಮಾಡ್ತೇನೆ. ಇದನ್ನು ಕಂಪೇರ್ ಮಾಡೋದು. ಓಕೆ, ರೈನಿ ಈಸ್ ಕಂಪೇರ್ಡ್ ವಿತ್ ಸನ್ನಿ, ಡಿಫ್ರೆಂಟ್ ಅಲ್ಲ. ಸೊ ಇಲ್ಲಿ Gಯಲ್ಲಿ ರಿಪ್ಲೇಸ್ ಮಾಡಲಿಕ್ಕೆ, ಎಸ್ಸಲ್ಲಿ ಅಲ್ಲ, Gಯಲ್ಲಿ ಸನ್ನಿ ಅಂತ ಬರೆದು ಕ್ವಶನ್ ಮಾರ್ಕ್ ಬರೀತೀರಿ. ನೆಕ್ಸ್ಟ್ ವಾರ್ಮ್ ಈಸ್ ಕಂಪೇರ್ಡ್ ವಿತ್ ಕೋಲ್ಡ್, ಡಿಫ್ರೆಂಟ್ ಅಲ್ಲ. ಸೊ ವಾರ್ಮನ್ನು ಆ್ಯಸ್ ಇಟ್ ಈಸ್ ಬರೀರಿ ಸೆಕೆಂಡಲ್ಲಿ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಈಸ್ ಕಂಪೇರ್ಡ್ ವಿತ್, ಕ್ವಶನ್ ಮಾರ್ಕ್ ಯಾರ ಜೊತೆ ಕಂಪೇರ್ ಮಾಡಿದ್ರು ಸೊ ಕ್ವಶನ್ ಮಾರ್ಕೆ, ಆ ಸೆಟ್ಟನ್ನು ಬರಿಬೇಕಂತ ಸಹ ಇಲ್ಲ. ನೆಕ್ಸ್ಟ್ ಸ್ಟ್ರಾಂಗ್ ಈಸ್ ಕಂಪೇರ್ಡ್ ವಿತ್ ಹೈ, ಡಿಫ್ರೆಂಟ್ ಅಲ್ಲ. ಎಲ್ಲಿ ಏನು ಮಿಸ್ ಆಗ್ತಾ ಉಂಟು? ಇದೇನು ಸೇಮ್ ಈಸ್ ಕಂಪೇರ್ಡ್ ವಿತ್
ಓಕೆ, ಸೇಮ್ ಈಸ್ ಕಂಪೇರ್ಡ್ ವಿತ್ ಚೇಂಜ್, ಡಿಫ್ರೆಂಟ್. ಸೊ ಇಲ್ಲಿ ಸೇಮ್ ಉಂಟು. ಓಕೆ, ನಾನು ಅಷ್ಟು ಪರ್ಫೆಕ್ಟಾಗಿ ಕ್ಯಾಂಡಿಡೇಟ್ ಎಲಿಮಿನೇಷನ್ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಬಟ್ ನಿಮಗೆ ಮೇಲೆ ಲಾಜಿಕ್ ಗೊತ್ತಾಯ್ತಲ್ಲ. ಎಲ್ಲೆಲ್ಲ ಎಸ್ ಉಂಟಲ್ಲ, ಎಲ್ಲೆಲ್ಲ ಎಸ್ ಉಂಟು, ಇಲ್ಲಿ ಎಸ್ ಉಂಟು, ಆ ಡೇಟಾವನ್ನು ಯಾವಾಗಲೂ ಇದು ಡೇಟಾ ಜೊತೆ ಕಂಪೇರ್ ಮಾಡಲಿಕ್ಕೆ, ಎಲ್ಲೆಲ್ಲ ನೋ ಉಂಟು ಈ ಡೇಟಾವನ್ನು ಜಿ ಜೊತೆ ರಿಪ್ಲೇಸ್ ಮಾಡಲಿಕ್ಕೆ. ಸೊ ಅಷ್ಟು ಗೊತ್ತಿರಲಿ. ನೀವು ಸಪೋಸ್ ವಿಡಿಯೋ ನೋಡುವವರು ಕೊಂಕಣಿ ಆಗಿದ್ದರೆ, ನಾನು ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗೋರಿದಮಲ್ಲೇ ನನ್ನದೇ ಚಾನಲಲ್ಲಿ ಕ್ಲಿಯರ್ ಕ್ಯಾಂಡಿಡೇಟ್ ಎಲಿಮಿನೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನು ನೋಡಿ. ಸಪೋಸ್ ನೀವು ಕನ್ನಡವರಾಗಿದ್ದರೆ ನಿಮಗೀಗ ಸ್ವಲ್ಪ ಬೇಸಿಕ್ಸ್ ಗೊತ್ತಾಯಿತು. ನಾನೀಗ ಇದನ್ನೇ ಡೀಪ್ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕೆಂದರೆ ನಾನು ಕೋಡ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಫೋಕಸ್ ಮಾಡೋದು, ಇದಲ್ಲ ಥಿಯರಿ ಅಲ್ಲ. ಸೊ ಥಿಯರಿ ನಿಮ್ಗೆ ಸ್ವಲ್ಪ ಗೊತ್ತಿದ್ದರೆ ಕೋಡ್ ಸ್ವಲ್ಪ ಕಲಿಯುವಾಗ ಈಸಿ ಆಗ್ತದೆ ಅಂತ ನಾನು ಸ್ವಲ್ಪ ಬೇಸಿಕ್ಸ್ ಹೇಳಿಕೊಟ್ಟೆ. ಈಗ ಸ್ವಲ್ಪ ಕೋಡಿಂಗಿಗೆ ಹೋಗುವ. ಸೊ ಕೋಡಿಂಗ್ ಥರ್ಡ್ ಪ್ರೋಗ್ರಾಮ್ ಏನಂದರೆ, ಫಾರ್ ಅ ಗಿವನ್ ಡೇಟಾ ಸೆಟ್ ಕೊಡ್ತಾರೆ, ನೆನಪಿಡಿ. ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗೋರಿದಮನ್ನು ಅಪ್ಲೈ ಮಾಡಬೇಕು. ಯಾವಾಗಲೂ ಡೇಟಾ ಸೆಟ್ ಜೊತೆ ಎಲ್ಲ ಡೀಲ್ ಮಾಡಬೇಕಾದ್ರೆ ಮೆಷಿನ್ ಲರ್ನಿಂಗಿದ್ದು ಪಾಂಡಾಸ್ ಲೈಬ್ರರಿಯನ್ನು ಇಂಪೋರ್ಟ್ ಮಾಡ್ತೀವಿ. ಸೊ ಇಂಪೋರ್ಟ್ ಪಾಂಡಾಸ್ ಆಸ್ PD. ಮತ್ತು ನ್ಯೂಮರಿಕಲ್ ಏನಾದರೂ ಆಪ್ರೇಷನ್ ಇದ್ದರೆ ಇಂಪೋರ್ಟ್ ನಂಪೈ ಆಸ್ NP, ಅದು ಸಹ ನಾವು ಮಾಡ್ತೀವಿ. ನ್ಯೂಮರಿಕಲ್ ಅಂದರೆ ಏನಾದರೂ ಮ್ಯಾಟ್ರಿಕ್ಸ್ ಜೊತೆ ಅಥವಾ ಅರೇ ಜೊತೆ ಎಲ್ಲ ಡೀಲ್ ಇದ್ದರೆ ನಂಪೈ ಲೈಬ್ರರಿ ಆಟೋಮೆಟಿಕ್ಲಿ ಬರ್ತದೆ. ಸೊ ಇಲ್ಲಿ PD ಮತ್ತು NP ಉಂಟಲ್ಲ, ಇಷ್ಟು ದೊಡ್ಡದು ಬರೆಯೋ ಬದಲಿಗೆ ಒಂದು ಚಿಕ್ಕ ಆಲ್ಟರ್ನೇಟಿವ್. ನಂತರ ನಾನು ಹೇಳಿದಲ್ಲ, ಇದರಲ್ಲಿ ಔಟ್ಪುಟ್ ಹೇಗಿರ್ತದೆ ಗೊತ್ತಾ? ಒಂದು ಡೇಟಾ ಸೆಟ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಫಸ್ಟ್ ಒನ್ ಇದು ಡೇಟಾ ಸೆಟ್, ಅದು CSVಯಲ್ಲಿ ಕೊಟ್ಟಿರ್ತಾರೆ. ನಾನು CSV ಓಪನ್ ಮಾಡಿ ತೋರಿಸಲ್ಲ, ನಿಮಗೆ ಜಸ್ಟ್ ಔಟ್ಪುಟ್ಟಲ್ಲೇ ತೋರಿಸ್ತಿದ್ದೇನೆ. ಸೊ CSVಯಲ್ಲಿ ಕೊಟ್ಟಿರೋ ಡೇಟಾ ಸೆಟ್ಟನ್ನು ನಾವು ತೊಗೊಂಡು ಅದರ ಮೇಲೆ ಎಲ್ಲ ಅರೇ ಪರ್ಫಾರ್ಮೆನ್ಸ್ ಮಾಡಿ ಈ ರೀತಿ ಎಲ್ಲ ಔಟ್ಪುಟ್ ಸಿಗ್ತದೆ ನಮಗೆ. ನೋಡಿ ಔಟ್ಪುಟ್ ಈ ರೀತಿ ಎಲ್ಲ ಔಟ್ಪುಟ್ ಸಿಗ್ತದೆ. ಸೊ ಇದು ನಿಮ್ಮದು ಕೋಡ್. ಓಕೆ, ಸೊ ನಾನು ಏನು ಹೇಳಿದ್ದು, ಯಾವುದಾದ್ರು CSV ಫೈಲನ್ನು ರೀಡ್ ಮಾಡಲಿಕ್ಕೆ ಒಂದು ಇನ್ಬಿಲ್ಟ್ ಫಂಕ್ಷನ್ ಉಂಟು ಪೈಥಾನಲ್ಲಿ, read_CSV. ಸೊ ಡೇಟಾ ಈಕ್ವಲ್ ಟು ಪಾಂಡಾಸ್ PD.read_CSV. ಮತ್ತು ಇದು enjoysport.csv. ಇದೇನು ಗೊತ್ತಾ, ಇದು ನಿಮ್ಮದು ಒಂದು ಡೇಟಾ ಸೆಟ್ ನಿಮ್ಗೆ ಕೊಟ್ಟಿರ್ತಾರೆ, ಇದು ನೀವು ಬಯಾಟ್ ಮಾಡಬೇಕಂತ ಇಲ್ಲ, ಅದ್ರದ್ದು ಏನು ಹೆಸರು ಇರ್ತದೆ ಅದೇ ಇಲ್ಲಿ ಬರೀಬೇಕು. ಸಪೋಸ್ ಆ ಫೈಲಿದ ಹೆಸರು 5.csv ಅಂತ ಇದ್ದರೆ ಇಲ್ಲಿ 5.csv ಬರೀಬೇಕು. ನಿಮಗೆ ಏನು ಡೇಟಾ ಸೆಟ್ ಕೊಡ್ತಾರೆ ಅದೇ ಇಲ್ಲಿ .csv ಬರೀಲಿಕ್ಕೆ. ಸೊ ಗೊತ್ತಾಯ್ತಲ್ಲ, ಇಷ್ಟು ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ನೋಡಿ, ಈ ಪ್ರೋಗ್ರಾಮಲ್ಲಿ ನಾನು ಸ್ವಲ್ಪ ಬಯಾಟ್ ಮಾಡಿದ್ದೇನೆ, ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೇನೆ ಕ್ಯಾಂಡಿಡೇಟ್ ಎಲಿಮಿನೇಷನ್. ಸೊ ಆ ಪ್ರಕಾರ ನೀವು ಸಹ ನೋಡ್ಕೊಳ್ಳಿ. ನಿಮಗೆ ಬೆಟರ್ ವೇ ಗೊತ್ತಿದ್ದರೆ ಅದೇ ರೀತಿ ಕಲೀರಿ, ನಂದು ವೀಡಿಯೋ ನೋಡಬೇಡಿ. ಬಟ್ ನಾನು ಹೇಗೆ ಸರ್ವೈವ್ ಮಾಡಿ ಕಲಿತಿದ್ದೇನೆ ಅದು ಹೇಳ್ಕೊಡ್ತಿದ್ದೇನೆ. ಸೊ ಕಾನ್ಸೆಪ್ಟ್ಸ್ ಈಕ್ವಲ್ ಟು NP.array. NP.array ಉಂಟಲ್ಲ, ಏನಾದರೂ ಅರೇ ಜೊತೆ ಡೀಲ್ ಮಾಡುವಾಗ NP.array ಒಂದು ಫಂಕ್ಷನ್, ಅದು ಸಹ. ಈಗ data.iloc ಮತ್ತು ಇದು ಒಂದು ಲೊಕೇಶನ್, ಒಂದು ಅರೇದೊಂದು ಲೊಕೇಶನ್. ಇದು ಯಾಕೆ ಈಗೇನೆ ತೊಗೊಂಡಿದ್ದಾರೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಇಲ್ಲಿ .iloc ಉಂಟಲ್ಲ, iloc ಅಂದರೆ ಏನು ಗೊತ್ತಾ, ಒಂದು ಡೇಟಾ ಸೆಟ್ಟಿಂದ ಒಂದು ಪರ್ಟಿಕ್ಯುಲರ್ ಸೆಲ್ಲನ್ನು ಚೂಸ್ ಮಾಡಲಿಕ್ಕೆ .iloc ಯೂಸ್ ಮಾಡ್ತೇವೆ. ಸೊ data.iloc. ಸೊ NP.array ಉಂಟಲ್ಲ, ಟು ರೀಡ್ ಅ ಮ್ಯಾಟ್ರಿಕ್ಸ್ ಆರ್ ಅರೇ. ನಂತರ ಇಲ್ಲಿ ನಾವು ಕಾನ್ಸೆಪ್ಟ್ಸಲ್ಲಿ ಇದು ಡೇಟಾ ಸೆಟ್ ತುಂಬಿಸಿದ್ವಲ್ಲ, ನಂತರ ಅದನ್ನು ಪ್ರಿಂಟ್ ಕಾನ್ಸೆಪ್ಟ್ಸ್. ನಂತರ ಟಾರ್ಗೆಟ್ ಅಂತ ಇನ್ನೊಂದೊಂದು ವೇರಿಯೇಬಲ್ ಮಾಡಿ, ಅದರಲ್ಲಿ ಸಹ NP.array ಅನ್ನು ಅಂದರೆ ಅರೇಯನ್ನು ಆ್ಯಕ್ಸೆಸ್ ಮಾಡಿ. ಇದರಲ್ಲಿ ಸಹ data.iloc ಅಂದರೆ ಒಂದು ಡೇಟಾ ಸೆಟ್ ಇದೆ, ಪರ್ಟಿಕ್ಯುಲರ್ ಎಲಿಮೆಂಟನ್ನು ಚೂಸ್ ಮಾಡಿ, ಅದು ಸಹ ನಂತರ ಪ್ರಿಂಟ್ ಮಾಡಿ. ಇಷ್ಟು ಗೊತ್ತಾಯ್ತಲ್ಲ. ನಿಮಗೆ ಮೇಲೆ ಲಾಜಿಕ್ ಗೊತ್ತಾದರೆ ಸಾಕು, ಯಾಕೆಂದರೆ ನಾನು ಡೀಪ್ ಕಲೀಲಿಲ್ಲ, ಆನೆಸ್ಟ್ಲಿ ಹೇಳ್ತೇನೆ. ನಂಗೆ ತುಂಬ ಟಫ್ ಆಗಿದೆ ಇದು, ಸ್ವಲ್ಪ ಬಯಾಟ್ ಟೈಪ್ ಮಾಡಬೇಕಾದ್ರೆ. ನೀವು ಈ ವಿಡಿಯೋ ನೋಡುವಾಗ ನಾನು ಕೋಡ್ ಉಂಟಲ್ಲ, ನಾನು ಡ್ರೈವ್ ಲಿಂಕಲ್ಲಿ ಹಾಕಿಡ್ತೇನೆ, ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ನೀವು ಕೇಳಿದರೆ ಹಾಕ್ತೇನೆ. ಆಲ್ರೆಡಿ ಕೊಟ್ಟಿದ್ದೇನೆ ನಿಮ್ಗೆ ಡ್ರೈವ್ ಲಿಂಕ್. ಸೊ ಅದರಲ್ಲಿ AML ಲ್ಯಾಬ್ ಅಂತ ಅದರಲ್ಲಿ ಎಲ್ಲ ಉಂಟು, ನಾನೆಲ್ಲ ಹಾಕಿಟ್ಟಿದ್ದೇನೆ. ಸೊ ಈಗ ಇಲ್ಲೊಂದು ಫಂಕ್ಷನ್, ಸೊ ಅದು ನಾನು ಹಾಕಿದ್ದು ಕೋಡಿಂದ ಅಲ್ಲಿಂದ ಕಲೀರಿ. ಇದು ಜಸ್ಟ್ ನಾನು ಮೇಲೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೇನೆ ನಿಮಗೆ. ಸ್ವಲ್ಪ ಕೋಡ್ ಸ್ಟೈಲ್ಕ್ಕಿಂತ ನೋಡೋದಕ್ಕಿಂತ ಹೀಗೆ ನೋಡಿದರೆ ಸ್ವಲ್ಪ ತಲೆಗೆ ಒಳ್ಳೇದು ಹೋಗ್ತದೆ ಅಂತ. ಸೊ ಡೆಫ್ ಲರ್ನ್, ಕಾನ್ಸೆಪ್ಟ್ಸ್ ಮತ್ತು ಟಾರ್ಗೆಟ್. ಆಗ ನಾವು ಕಾನ್ಸೆಪ್ಟ್ಸ್ ಮತ್ತು ಟಾರ್ಗೆಟ್ ಅಂತ ಎರಡು ತೊಗೊಂಡ್ವಿ ಅಲ್ಲ, ಅದು ಡೆಫ್ ಲರ್ನ್. ಇದು ಸ್ಪೆಸಿಫಿಕ್ ಅಂಡರ್ಸ್ಕೋರ್. ಈಗ ಸ್ಪೆಸಿಫಿಕ್ ಅಂಡರ್ಸ್ಕೋರ್, ಈಗ ಇದೇನು ಗೊತ್ತಾ, ಇನಿಷಿಯಲೈಸೇಷನ್ ಆಫ್ ಅ ಸ್ಪೆಸಿಫಿಕ್ ಮತ್ತು ಜನರಲ್ ಹೈಪೋಥಿಸಿಸ್. ಆಗ ನಾನು ಥಿಯರಿಯಲ್ಲಿ ಹೇಗೆ ಇದನ್ನು ಮಾಡ್ತೇವೆ, S0 ಮತ್ತು G0 ಅನ್ನು ಇನಿಷಿಯಲೈಸ್ ಮಾಡ್ತೇವೆ, ಅದೇ ರೀತಿ ಇಲ್ಲಿ ಕೋಡಲ್ಲಿ ಸಹ ಇನಿಷಿಯಲೈಸ್ ಆಗಲಿಕ್ಕೆ ಇಷ್ಟು ದೊಡ್ಡ ಫಾರ್ಮುಲಾ ಉಂಟು. ಮತ್ತು ಇದನ್ನು ಪ್ರಿಂಟ್ ಮಾಡಬೇಕು, ಪ್ರಿಂಟ್. ಸೊ ಇದಿಷ್ಟು ಲಾಜಿಕ್. ಅದೇ ನಾನು ಲಿಟ್ರಲಿ ಬೈ ಹಾರ್ಟ್ ಮಾಡಿದ್ದೇನೆ.
ಬಟ್ ನನ್ನ ತಲೆ ಸ್ವಲ್ಪ ಇದಾಗಿದೆ. ನಾನು ಹಾನೆಸ್ಟ್ಲಿ ಹೇಳ್ತೇನೆ, ಈಗ ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡೋ ಮೂಡಲ್ಲಿ ಇಲ್ಲ, ಬಟ್ ಸ್ಟಿಲ್ ನಾನು ನಿಮ್ಮ ಫ್ಲೋ ಬ್ರೇಕ್ ಆಗೋದು ಬೇಡ ಅಂತ ಸ್ವಲ್ಪ ಹೇಳ್ತಿದ್ದೇನೆ. ಮತ್ತು ಇನ್ನೊಂದೇನಾಯ್ತು ಅಂದರೆ, ನಾನೀಗ ಸ್ವಲ್ಪ ದಿನದಿಂದ ಕಲಿತು ನಾನು ಸ್ವಲ್ಪ ಸರಿ ತಲೆ ಸಹ ನೋಯ್ತಾ ಉಂಟು, ಓದೋದು ಮನಸ್ಸು ಇಲ್ಲ, ತುಂಬ ಸ್ಯಾಚುರೇಷನ್ ಟೈಪ್ ಆಗಿದೆ ತಲೆಗೆ. ನಾನು ಮೋಸ್ಟ್ಲಿ ನಾಳೆ ಒಂದಿನ ಬ್ರೇಕ್ ತೊಗೊಳ್ತೇನೆ, ನನಗೆ ಇದು ಸಾಕಾಗಿದೆ. ನಾನು ಸ್ವಲ್ಪ ವೆಬ್ ಅಥವಾ ಬೇರೆ ಏನಾದರೂ ಕಲಿತೇನೆ ಅಂತ ಅಂದ್ಕೊಂಡಿದ್ದೇನೆ, ನೋಡುವ. ಈಗ ಓಕೆ, ಪ್ರೋಗ್ರಾಮಿಗೆ ಬರೋ ಪುನಃ. ಫಾರ್ ಐ ಇನ್ ಹೆಚ್, ಎನ್ಯುಮಿರೇಟ್ ಕಾನ್ಸೆಪ್ಟ್ಸ್. ಎನ್ಯುಮಿರೇಟ್ ಅಂದರೆ ಏನು ಗೊತ್ತಾ? ಕಾನ್ಸೆಪ್ಟ್, ಈಗ ಅರೇಯಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಎಲಿಮೆಂಟ್ಸನ್ನು ಸಹ ಮ್ಯಾಟ್ರ್ ಮಾಡೋದು, ಅದು ಎನ್ಯುಮಿರೇಟ್ ಫಂಕ್ಷನ್. ಕೌಂಟ್ 1 by 1, ಮತ್ತು ಪ್ರಿಂಟ್ ಲೂಪ್ ಸ್ಟಾರ್ಟ್ಸ್ ಅಂತ ಬರಿಬೇಕು. ಮತ್ತು ಇಫ್ ಆಫ್ ಟಾರ್ಗೆಟ್ ಐ ಈಕ್ವಲ್ ಟು ಎಸ್. ಸೊ ಏನು ಗೊತ್ತಾ, ಇಷ್ಟು ಕೋಡ್ ಉಂಟಲ್ಲ, ಇದು ಸ್ಪೆಸಿಫಿಕ್ ಹೈಪೋಥಿಸಿಸಿಗೆ. ಅಂದರೆ ಸ್ಪೆಸಿಫಿಕ್ ಅಂದರೆ ಇದು ಈ ಹೈಪೋಥಿಸಿಸಿಗೆ. ಜನರಲ್ ಹೈಪೋಥಿಸಿಸ್ ಬೇರೆ. ನಾನೀಗ ಹೈಪೋಥಿಸಿಸ್ ಅಂತ ಹೇಳ್ತಿದ್ದೇನಲ್ಲ, ಅದು ನೀವು ಥಿಯರಿ ಕಲ್ತಿದ್ರೆ ನಿಮಗೆ ಸ್ವಲ್ಪ ಈಸಿ ಆಗ್ತದೆ ನಾನು ಏನು ಹೇಳ್ತಿದ್ದೇನಂತ. ಇಲ್ದಿದ್ರೆ ನಿಮಗೆ ಸ್ವಲ್ಪ ನಾನು ಏನು ಹೇಳ್ತಿದ್ದೇನಂತ ಅರ್ಥ ಆಗಲಿಕ್ಕಿಲ್ಲ. ಸೊ ಪ್ರಿಂಟ್ ಇಫ್ ಇನ್ಸ್ಟೆನ್ಸ್ ಇಸ್ ಪಾಸಿಟಿವ್ ಫಾರ್ ಎಕ್ಸ್ ಇನ್ ರೇಂಜ್ ಸ್ಪೆಸಿಫಿಕ್ ಹೈಪೋಥಿಸಿಸ್. ಇಲ್ಲಿ ನಾನು ಇದು ಲಿಟ್ರಲಿ ಬೈಹಾರ್ಟ್ ಮಾಡಿದ್ದೇನೆ. ಇಲ್ಲಿ ಈಕ್ವಲ್ ಟು ಮತ್ತು ಸ್ಲ್ಯಾಶ್ ಕಾಣ್ತಾ ಉಂಟಲ್ಲ, ಇದನ್ನು ಬರಲಿಕ್ಕೆ ನೀವು ಸೇಮ್ ಎಕ್ಸ್ಕ್ಲಮೇಟ್ರಿ ಮತ್ತು ಈಕ್ವಲ್ ಟು ಬರೆದ್ರೂ ಹೀಗೆ ಸಿಂಬಲ್ ಚೇಂಜ್ ಆಗ್ತದೆ. ಮತ್ತು ಇದನ್ನು ಜನರಲ್ ಹೈಪೋಥಿಸಿಸ್, ಇದು ಸಹ ಸೇಮ್ ಲಾಜಿಕ್. ನಂತರ ಲಾಸ್ಟಿಗೆ ಸ್ಟೆಪ್ಸ್ ಆಫ್ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗೋರಿದಮ್ ಮತ್ತು ಎಲ್ಲ ಪ್ರಿಂಟ್. ಮತ್ತು ಇದು ಸಹ ನಾನು ಲಿಟ್ರಲಿ ಬೈಹಾರ್ಟ್ ಮಾಡಿದ್ದೇನೆ. ಓಕೆ, ಇದು ಸಹ ಬೈಹಾರ್ಟ್. ಐ ಆಮ್ ರಿಯಲಿ ಸಾರಿ, ನಾನು ಇದಕ್ಕೆ ಅಷ್ಟು ನಂಗೆ ಬಿಡಿಸ್ಲಿಕ್ಕೆ ಆಗಲಿಲ್ಲ. ನಂಗೆ ಹಾನೆಸ್ಟ್ಲಿ ಹೇಳ್ತೇನೆ, ನಂಗೆ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗೋರಿದಮ್ ಗೊತ್ತು ಥಿಯರಿ ವೈಸ್. ನೋಡಿ, ಇದು ನನ್ನ ಎಕ್ಸಾಮ್ಗೆ ಥಿಯರಿಯಲ್ಲಿ ನಾನು ಸಾಲ್ವ್ ಮಾಡಿದ್ದೇನೆ, ಬಟ್ ಪ್ರೋಗ್ರಾಮ್ ವೈಸ್ ನಂಗೆ ಹೇಳಲಿಕ್ಕೆ ಸ್ವಲ್ಪ ಟಫ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಇಲ್ಲಿಗೆ ನಮ್ದು ಇನ್ನೂ 3 ಪ್ರೋಗ್ರಾಮ್ ಉಳಿತದೆ. ಅದರಲ್ಲಿ ನಾನು ಒಂದು ಸ್ಕಿಪ್ ಮಾಡಿದೆ, ಏನು ನೋಡ್ತಿದ್ದೇನೆ ಗೊತ್ತಿಲ್ಲ. ಇನ್ನು ಈ A*A0* ಮತ್ತು ID3 ಅಲ್ಗೋರಿದಮ್ ಒಂದು ಉಳಿತದೆ. ಪ್ಲಸ್ ಈಗ ಕಲ್ತದೆಲ್ಲ ರಿವೈಸ್ ಮಾಡಬೇಕು, ಯಾಕೆಂದರೆ ನನಗೆ ಹಾನೆಸ್ಟ್ಲಿ ಹೇಳ್ತೇನೆ ಮೇಲೆ ಮರ್ತೋಗ್ತಾ ಉಂಟು. ಸೊ ಲಾಸ್ಟ್ ಮೂಮೆಂಟ್ ತನಕ ರಿವೈಸ್ ಮಾಡಬೇಕು. ಬೈ ದ ವೇ, ನನಗೆ ಎಕ್ಸಾಮ್ 26 March 2022, 2:30 to 5:30 PM ಬ್ಯಾಚ್. ಆಲ್ ದ ವೆರಿ ಬೆಸ್ಟ್ ಗೈಸ್. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಇಷ್ಟ ಆದರೆ.